Hello everyone, welcome to Navras Maths Tutorials. ಈಗ ಎಕ್ಸಸೈಸ್ ನಂಬರ್ 3 ಮಾಡೋಣ. ಓಕೆ, ಅದರಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ. ಫೈಂಡ್ ದ ವಾಲ್ಯೂಮ್ ಆಫ್ ದ ರೈಟ್ ಸರ್ಕ್ಯುಲರ್ ಕೋನ್ ವಿತ್ ರೇಡಿಯಸ್ 6 ಸೆಂಟಿಮೀಟರ್, ಹೈಟ್ 7 ಸೆಂಟಿಮೀಟರ್ ಅಂತ ಒಂದು. ಇನ್ನೊಂದು ಸೆಕೆಂಡ್ ರೇಡಿಯಸ್ 3.5 ಸೆಂಟಿಮೀಟರ್, ಹೈಟ್ 12 ಸೆಂಟಿಮೀಟರ್ ಅಂತ ಒಂದು ಕೊಟ್ಟಿದ್ದಾರೆ ನೋಡಿ. ಈಗ ಈ ತರ ರೈಟ್ ಸರ್ಕ್ಯುಲರ್ ಕೋನ್ ಅಂದ್ರೆ ಈ ರೀತಿ ಫಿಗರ್ ಅಲ್ವಾ, ನಿಮ್ಗೆ ಗೊತ್ತಿದೆ. ಇಂಟ್ರಡಕ್ಷನ್ ನಲ್ಲಿ ಇಷ್ಟವರೆಗೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಈಗ ಇದರಲ್ಲಿ ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ ವಾಲ್ಯೂಮ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ರೈಟ್ ಸರ್ಕ್ಯುಲರ್ ಕೋನ್ ಅಂದ್ರೆ ಈ ರೀತಿ ಇರುತ್ತೆ, ಇಲ್ಲ ಈ ರೀತಿ ಇರುತ್ತೆ ಅಲ್ವಾ. ಈ ಕಾರ್ನರ್ ಇಲ್ಲಿ ಬಂದಿದೆ, ಓಪನ್ ಇಲ್ಲಿ ಬಂದಿದೆ, ಇಲ್ಲಂದ್ರೆ ಈ ರೀತಿ ಇರುತ್ತೆ ಅಲ್ವಾ. ಇದರಲ್ಲಿ ಇದು ಹೈಟ್ ಆಯ್ತು, ಇದು ರೇಡಿಯಸ್ ಆಯ್ತು, ಇದು ಸ್ಲ್ಯಾಂಟ್ ಹೈಟ್, ಇದನ್ನ ಎಲ್ ಅಂತ ಡಿನೋಟ್ ಮಾಡ್ತೀವಿ, ನಿಮ್ಗೆಲ್ಲ ಗೊತ್ತೇ ಇದೆ. ಈಗ ನಮ್ಗೆ ವಾಲ್ಯೂಮ್ದು ಫಾರ್ಮುಲಾ ಏನು? ವಾಲ್ಯೂಮ್ ಆಫ್ ರೈಟ್ ಸರ್ಕ್ಯುಲರ್ ಕೋನ್ ಫಾರ್ಮುಲಾ ಏನು? 1/3 πr²h. ಓಕೆ, ಇದು ಫಾರ್ಮುಲಾ ಆಫ್ ವಾಲ್ಯೂಮ್ ಫೈಂಡ್ ಔಟ್ ಮಾಡೋದಕ್ಕೆ. ಇನ್ನು ಇದರಲ್ಲಿ ರೇಡಿಯಸ್ ಬೇಕು, ಹೈಟ್ ಬೇಕು. ಓಕೆ, ಇದರಲ್ಲಿ ಕೊಟ್ಟಿದ್ದಾರೆ, ಈ ಕ್ವಶನ್ ಅಲ್ಲಿ ರೇಡಿಯಸ್ ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ. ಒಂದ್ ವೇಳೆ ಏನಾದ್ರೂ ಒಂದು ಕೊಟ್ಟಿಲ್ಲ, ರೇಡಿಯಸ್ ಕೊಟ್ಟಿಲ್ಲ, ಇಲ್ಲ ಹೈಟ್ ಕೊಟ್ಟಿಲ್ಲ ಅಂದ್ರೆ ನಾವು ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ರೆ ಅಥವಾ ವಾಲ್ಯೂಮ್ ಕೊಟ್ಟಿದ್ರೆ ನಾವು ಯೂಸ್ ಮಾಡ್ಕೊಂಡು ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ನಮ್ಗೆ ಗೊತ್ತಿದೆ ಅಲ್ವಾ. ನೋಡಿ, ಇದು ನೋಡಿ, ಇಲ್ಲಿ ರೈಟ್ ಆಂಗಲ್ ಆಗುತ್ತೆ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಆದ್ರೆ ಇಲ್ಲಿ ಹೈಪೋಟೆನ್ಯೂಸ್ ಆಗುತ್ತಲ್ವಾ, ಇದು ಅದನ್ನ ಎಲ್ ಅಂತ ಡಿನೋಟ್ ಮಾಡ್ತೀವಿ. ಸೊ L² = H² + R². ಇದು ಹೈಟ್ ಪ್ಲಸ್ R² ಮಾಡಿದ್ರೆ ನಮ್ಗೆ ಎಲ್ ಸಿಕ್ಕತ್ತೆ. ಓಕೆ, ಅದೇ ರೀತಿ ನಮ್ಗೆ ಇಲ್ಲಿ ಬೇಕಾಗಿರೋದು ರೇಡಿಯಸ್ ಹೈಟ್ ಅಲ್ವಾ. ಸೊ ಒಂದೊಂದ್ಸರಿ ನಮ್ಗೆ ಒಂದೊಂದು ಪ್ರಾಬ್ಲಮ್ಸ್ ಅಲ್ಲಿ ನಮ್ಗೆ ರೇಡಿಯಸ್ ಕೊಟ್ಟಿರಲ್ಲ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ನಾವು? ನೋಡಿ, ರೇಡಿಯಸ್ ಕೊಟ್ಟಿಲ್ಲ ಅಂದ್ರೆ L² - H². ಸೊ R = ಏನಾಗುತ್ತೆ? √L² - H². ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ರೇಡಿಯಸ್ ಫೈಂಡ್ ಔಟ್ ಮಾಡ್ಕೋಬೇಕು. ಅದೇ ರೀತಿ ಹೈಟ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಸೊ ಹೈಟ್ ಕೊಟ್ಟಿಲ್ಲ ಅಂದ್ರೂ ನಮ್ಗೆ L² - R². ಸೊ H = ಏನಾಗುತ್ತೆ? √L² - R² ಮಾಡಿದ್ರೆ ನಮ್ಗೆ ಹೈಟ್ ಬಂದ್ಬಿಡತ್ತೆ. ಓಕೆ, ಇಷ್ಟು ನಮ್ಗೆ ಗೊತ್ತಿದ್ರೆ ನಾವು ಇದ್ರಲ್ಲೆಲ್ಲ ಪ್ರಾಬ್ಲಮ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಈಗ ಮಾಡೋಣ ನೋಡಿ. ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ? ರೇಡಿಯಸ್ 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಹೈಟ್ 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಏನು ನಮ್ಗೆ? ವಾಲ್ಯೂಮ್ ಆಫ್ ಕೋನ್ 1/3 πr²h. ಸೊ 1/3 ಹಾಗೆ ಇಡೋಣ. ಪೈ ಅಂದ್ರೆ 22/7 ಇಂಟು ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 6 ಕೊಟ್ಟಿದ್ದಾರೆ. ಸ್ಕ್ವೇರ್ ಇರೋದ್ರಿಂದ 6 × 6 ಹಾಕ್ಬೇಕು. ಇನ್ನು ಹೈಟ್ ಎಷ್ಟು ಕೊಟ್ಟಿದ್ದಾರೆ? 7 ಕೊಟ್ಟಿದ್ದಾರೆ. ನೋಡಿ, ವೆರಿ ಸಿಂಪಲ್ ಅಲ್ವಾ. ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ ಅದು ಮಾಡೋಣ. ನೋಡಿ, 7 × 1 = 7, 3 × 1 = 3, 2 × ಏನೇನು ಉಳಿತು ನೋಡಿ, 22 × 12 ಬಂತು ಅಲ್ವಾ. 22 × 2 = 6 = 12 ಆಯ್ತು. ಈಗ ಎರಡು ಮಲ್ಟಿಪ್ಲೈ ಮಾಡೋಣ. 12 × 2 = 24, 2 ಕ್ಯಾರಿ, ಅಗೇನ್ 12 × 2 = 24 + 2 26 ಆಯ್ತು. ಇದು ವಾಲ್ಯೂಮ್ ಆಗಿರೋದ್ರಿಂದ ಇದಕ್ಕೆ ಸೆಂಟಿಮೀಟರ್ ಇದೆಲ್ಲ ಯೂನಿಟ್, ಸೆಂಟಿಮೀಟರ್ ಕ್ಯೂಬ್ ಅಂತ ಇಡಬೇಕು. ಮರೆಯದೆ ನಾವು ಕ್ಯೂಬ್ ಅಂತ ಮೆನ್ಷನ್ ಮಾಡಬೇಕು. ಸೆಂಟಿಮೀಟರ್ ಯೂನಿಟ್ಸ್ ಏನೇ ಇರಲಿ ಕ್ಯೂಬ್ ಇಡಬೇಕು. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ, ಇದರಲ್ಲೇ ಪಾರ್ಟ್ 2 ನಲ್ಲಿ ಏನ್ ಕೊಟ್ಟಿದ್ದಾರೆ? ರೇಡಿಯಸ್ 3.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಇನ್ನು ಹೈಟ್ 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ವಾಲ್ಯೂಮ್ ಆಫ್ ಕೋನ್ = 1/3 πr²h. ಸೊ 1/3 ಹಾಗೆ ಬರೆಯೋಣ. ಪೈ ಅಂದ್ರೆ 22/7 ಇಂಟು ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 3.5. ಸೊ 3.5 × 3.5 ಸ್ಕ್ವೇರ್ ಇರೋದ್ರಿಂದ. ಹೈಟ್ ಎಷ್ಟು ಕೊಟ್ಟಿದ್ದಾರೆ? 12. ಸೊ 12 ಬರುತ್ತೆ.
ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ ನೋಡೋಣ. ನೋಡಿ 3 1s 3 4s. ಇನ್ನು ಇಲ್ಲಿ ನೋಡಿ 3.5 ಇದೆ ಅಲ್ವಾ, ಇಲ್ಲಿ 7 ಇದೆ ಅಂದ್ರೆ 3.7 ನಲ್ಲಿ ಹಾಫ್ 3.5 ಅಲ್ವಾ. ಸೊ 3.5 ಇಂಟು 2 ಮಾಡಿದ್ರೆ ನಮ್ಗೆ 7 ಬರುತ್ತೆ. ಹಾಗೆ ಮಾಡಿದ್ರೆ 3.1 ಇಲ್ಲಿ 2s ಆಗುತ್ತೆ. ಹಂಗೂ ಮಾಡ್ಬೋದು. ಇಲ್ಲ ಅಂದ್ರೆ ನಮ್ಗೆ ಅದು ಗೊತ್ತಾಗಲ್ಲ ಅಂದ್ರೆ ಓಕೆ 7 1s 7 5s 35 ಅಲ್ವಾ. ಆದ್ರೆ ಇಲ್ಲಿ ಪಾಯಿಂಟ್ ಇರೋದ್ರಿಂದ ನಮ್ಗೆ 0.5 ಆಗ್ಬೇಕು. ಓಕೆ 7 1s 7 5s 35, ಪಾಯಿಂಟ್ ಇರೋದ್ರಿಂದ 0.5 ಬಿಡ್ಬೇಕು. ಓಕೆ ನೋಡಿ ಈಗ ನ್ಯೂಮರೇಟರ್ ಅಲ್ಲಿ ಏನೇನು ಉಳಿತು, ಡಿನಾಮಿನೇಟರ್ ಅಂತೂ ಏನು ಉಳಿದಿಲ್ಲ, ನ್ಯೂಮರೇಟರ್ ಅಲ್ಲೇ ಉಳಿದಿದೆ ನೋಡಿ 22 ಇಂಟು ಇಲ್ಲಿ ಡೆಸಿಮಲ್ ತೆಗಿತೀನಿ. ಡೆಸಿಮಲ್ ತೆಗೆದ್ರೆ 1 ಡಿಜಿಟ್ ಆದ್ಮೇಲೆ ಇದೆ ಅಲ್ವಾ ಪಾಯಿಂಟ್. ಸೊ ನಾವು ಕೆಳಗಡೆ ಏನ್ ಹಾಕೋಬೇಕು, 10 ಹಾಕೋಬೇಕು, 10 ಇರೋದು. ಅದೇ ರೀತಿ ಇಲ್ಲಿನೂ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ, ಇಲ್ಲಿನೂ ಡೆಸಿಮಲ್ ತೆಗಿತೀನಿ. 35/10 ಇಂಟು 4 ಇದೆ ಇಲ್ಲಿ. ಓಕೆ ಈಗ ಮತ್ತೆ ಕ್ಯಾನ್ಸಲೇಷನ್ ಆಗುತ್ತೆ ನೋಡೋಣ. 5 1s 5 2s. ಓಕೆ 2 1s 2 2s. ಅಗೇನ್ 5 2s 5 7s. 2 1s 2. ಏನು ಉಳಿತು, 22 ಇಂಟು 7 ಬಂತು. ಸೊ ಮಲ್ಟಿಪ್ಲೈ ಮಾಡೋಣ. 7 2s 14, 1 carry 4 here. Again 7 2s 14 plus 1 15. ನೋಡಿ ಏನ್ ಬಂತು, ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು 154. ಯೂನಿಟ್ಸ್ ಏನಿದೆ, ಸೆಂಟಿಮೀಟರ್ ಇದೆ. ಸೊ ಸೆಂಟಿಮೀಟರ್ ಕ್ಯೂಬ್. ಕ್ಯೂಬ್ ಅನ್ನೋದು ಮರ್ಯಾದೆ ಬರಿಬೇಕು. 154 ಸೆಂಟಿಮೀಟರ್ ಕ್ಯೂಬ್ ಇಸ್ ದ ಆನ್ಸರ್. ಓಕೆ ಈಗ ನೆಕ್ಸ್ಟ್ ಒನ್ ಮಾಡೋಣ.